ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ಟಾಪಿಕ್ಕು ಟಾಟಾ ಮೋಟಾರ್ಸ್ ಷೇರುಗಳ ಬಗೆಗೆ. ಯಾಕಂತಂದರೆ ಕಳೆದ ಕೆಲವು ದಿನಗಳಲ್ಲಿ ಇದರ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ. ಕಳೆದ 2 ದಿನಗಳಲ್ಲಿ ಟಾಟಾ ಮೋಟಾರ್ಸ್ ಷೇರು 14% ಮೇಲೋಯಿತು. 336ರಿಂದ 384ಕ್ಕೆ ಜಂಪ್ ಆಗಿದೆ. ಮುಖ್ಯವಾದ ಕಾರಣಗಳನ್ನು ನೀವು ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ. ಮೊದಲನೆಯ ಕಾರಣ, ಟಾಟಾ ಮೋಟಾರ್ಸ್ ಅವರು ತಮಿಳುನಾಡು ಮತ್ತು ಗುಜರಾತ್ನಲ್ಲಿರುವಂತಹ ಫೋರ್ಡ್ ಕಂಪನಿಯ ಯೂನಿಟ್ಗಳನ್ನು ಪರ್ಚೇಸ್ ಮಾಡ್ಕೋತಾರೆ ಅಂತ ವರದಿ ಇದೆ. ಫೋರ್ಡ್ ಕಂಪನಿ ಭಾರತದಲ್ಲಿ ತಮ್ಮ ಆಪರೇಷನ್ಗಳನ್ನು ಕ್ಲೋಸ್ ಮಾಡ್ತಾರೆ ಮತ್ತೆ ಅವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಏನಿದೆ ಅದನ್ನ ಮಾರ್ಕೊಳ್ತಾ ಇದ್ದಾರೆ. ವರದಿ ಏನು ಹೇಳುತ್ತೆ ಅಂದರೆ, ಟಾಟಾ ಮೋಟಾರ್ಸು ಫೋರ್ಡ್ ಮೋಟಾರ್ ಅವರೊಟ್ಟಿಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ತಮಿಳುನಾಡು ಮತ್ತು ಗುಜರಾತ್ ಯೂನಿಟ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ. ಈ 2 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳು ಟೋಟಲ್ ಆಗಿ ಒಂದು ವರ್ಷಕ್ಕೆ 4.4 ಲಕ್ಷ ವೆಹಿಕಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದ್ದಾರೆ. 4,000 ಜನ ವರ್ಕರ್ಸ್ ಇದ್ದಾರೆ ಫ್ಯಾಕ್ಟ್ರಿಯಲ್ಲಿ. ಮತ್ತು ಟಾಟಾ ಮೋಟಾರ್ಸು ಏನಾದರೂ ಪರ್ಚೇಸ್ ಮಾಡ್ತಾರೆ ಈ 2 ಪ್ಲಾಂಟ್ ಅಂತಂದರೆ ಅವರಿಗೆ ಈಸಿಯಾಗಿ ಈ ಪ್ರೊಡಕ್ಷನ್ ಕೆಪಾಸಿಟಿ ಕೈಗೆ ಸಿಗುತ್ತೆ, ರೆಡಿಮೇಡ್ ಆಗಿ ಸಿಗುತ್ತೆ, ಫುಲ್ಲಿ ಆಪರೇಷನಲ್ ಆಗಿರುವಂಥ ಫೆಸಿಲಿಟಿ ಸಿಗುತ್ತೆ. ಆದ್ದರಿಂದ ಷೇರು ಮೇಲಕ್ಕೆ ಹೋಗಿದೆ. ಸದ್ಯಕ್ಕೆ ಟಾಟಾ ಮೋಟಾರ್ಸು 3 ಪ್ಯಾಸೆಂಜರ್ ವೆಹಿಕಲ್ ಪ್ಲಾಂಟ್ಗಳನ್ನು ಭಾರತದಲ್ಲಿ ಹೊಂದಿದೆ. ಟಾಟಾ ಮೋಟಾರ್ಸ್ ಅಫಿಷಿಯಲ್ಲು ತಮಿಳುನಾಡು ಗೌರ್ಮೆಂಟ್ ಅಫಿಷಿಯಲ್ಗಳನ್ನು ಭೇಟಿಯಾಗಿದ್ದಾರೆ ಈ ಡೀಲ್ ಮಾಡಲಿಕ್ಕೋಸ್ಕರ. ಮತ್ತೆ ಸದ್ಯಕ್ಕೆ ಟಾಟಾ ಮೋಟಾರ್ಸ್ ಅವ್ರ ಹತ್ರ ತಮಿಳುನಾಡಿನಲ್ಲಿ ಯಾವ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳು ಇಲ್ಲ. ತಮಿಳುನಾಡು ಗೌರ್ಮೆಂಟ್ ಅವರು ಕೂಡ ಬಹಳ ಕುತೂಹಲದಿಂದ ಮತ್ತೆ ಬಹಳ ಮುತುವರ್ಜಿಯಿಂದ ಈ ಫೋರ್ಡ್ ಯೂನಿಟ್ ಅನ್ನು ಟಾಟಾದವರು ಪರ್ಚೇಸ್ ಮಾಡಲಿ ಅಂತ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲಿರುವ ವರ್ಕರ್ಸಿಗೆ ಜಾಬ್ ಪರ್ಮನೆಂಟ್ ಆಗಲಿ, ಮುಂದೆ ಅವರನ್ನ ಕೈ ಬಿಡುವಂತ ಚಾನ್ಸಸ್ ಕಮ್ಮಿ. ಅಷ್ಟೇ ಅಲ್ಲ, ಈ ಫೋರ್ಡ್ ಯೂನಿಟಿಗೆ ಬೇಕಾದಷ್ಟು ಸಣ್ಣ ಸಣ್ಣ ಇಂಡಸ್ಟ್ರಿಯವರು ಕೂಡ ಸಪೋರ್ಟಿಗೆ ಅಂತೇಳಿ ಬೇಕಾದಷ್ಟು ಸಣ್ಣ ಸಣ್ಣ ಪಾರ್ಟ್ಗಳನ್ನು ಮಾಡಿಕೊಡ್ತಾ ಇದ್ರು. ಅವರಿಗೂ ಕೂಡ ಈ ಪ್ಲಾಂಟ್ ಅನ್ನು ಟಾಟಾದವರು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಗ್ಯಾರಂಟಿ ಆಗಿರುತ್ತೆ. ಟಾಟಾ ಮೋಟಾರ್ ಷೇರು ಮೇಲೆ ಹೋಗ್ಲಿಕ್ಕೆ ಎರಡನೆಯ ಕಾರಣ ಇನ್ಕ್ರೀಸ್ ಇನ್ ಡಿಮಾಂಡ್ ಫಾರ್ ಕಾರ್ಸ್. ಸದ್ಯಕ್ಕೆ ಕಳೆದ ಕೆಲವು ತಿಂಗಳುಗಳಿಂದ ಪ್ಯಾಸೆಂಜರ್ ಕಾರಿನ ಡಿಮಾಂಡು ಮೇಲೆ ಹೋಗಿದೆ. ಅಷ್ಟೇ ಅಲ್ಲ, ಕಾರುಗಳಿಗೆ ಬೇಕಾದಂಥ ಮೈಕ್ರೋ ಚಿಪ್ಗಳಲ್ಲಿ ಶಾರ್ಟೇಜ್ ಇತ್ತು. ಈಗ ಕಾರ್ ಸೇಲ್ಸು 16% ಇಂಪ್ರೂವ್ ಆಗಿದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಮೂರನೆಯ ಕಾರಣ, ಅನಲಿಸ್ಟ್ಗಳು ಭವಿಷ್ಯ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಟಾಟಾ ಮೋಟಾರ್ಸ್ಗೆ ಒಳ್ಳೆ ಪ್ರಾಫಿಟ್ ಸಿಗ್ಬೋದು ಅಂತ. ಒಂದು ವರದಿಯಂತೆ ಟಾಟಾ ಮೋಟಾರ್ ಸ್ಟಾಕು ಇನ್ನೊಂದು 25% ಇನ್ನು ಕೆಲವು ತಿಂಗಳುಗಳಲ್ಲಿ ಅಪ್ರಿಷಿಯೇಟ್ ಆಗಬಹುದು ಅಂತ ಒಂದು ನಿರೀಕ್ಷೆ ಇದೆ. ಅಷ್ಟೇ ಅಲ್ಲ, ಟಾಟಾ ಕಂಪನಿಯ ಎಲೆಕ್ಟ್ರಿಕ್ ಕಾರುಗಳಿಗೆ ಒಳ್ಳೆ ಡಿಮಾಂಡ್ ಸ್ಟಾರ್ಟ್ ಆಗಿದೆ. ಆದ್ದರಿಂದ ಅನಲಿಸ್ಟ್ಗಳು ಇಷ್ಟು ಸಮಯ ಸುಮಾರು ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದಂತಹ ಟಾಟಾ ಮೋಟಾರ್ ಶೇರ್ಸ್ಗೆ ಬೈ ಅಂತ ಸಿಗ್ನಲ್ ಕೊಟ್ಟಿದ್ದಾರೆ. ಈಗ 4ನೆಯ ಕಾರಣ ಟಾಟಾ ಮೋಟಾರ್ಸ್ ಮೇಲೆ ಹೋಗ್ಲಿಕ್ಕೆ ಬೆಟರ್ ಪರ್ಫಾರ್ಮೆನ್ಸ್ ಫ್ರಮ್ ಇಟ್ಸ್ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಬ್ರ್ಯಾಂಡ್ಸ್. ಜಾಗ್ವಾರು, ಲ್ಯಾಂಡ್ ರೋವರ್ ಅವುಗಳ ಸೇಲ್ಸು ಕಳೆದ ಕೆಲವು ದಿನಗಳಿಂದ 2 ವರ್ಷಗಳಿಂದ ಇಂಪ್ರೂವ್ ಆಗ್ತಾನೆ ಇದೆ. ಇದು ಏನಾದರೂ ಜಾಸ್ತಿ ಸೇಲ್ ಆಯಿತು ಅಂತಂದ್ರೆ ಪ್ರಾಫಿಟು ಟಾಟಾ ಮೋಟಾರ್ಸ್ಗೆ ಬರುತ್ತೆ ಮತ್ತೆ ಸ್ಟಾಕ್ಸ್ ಅಪ್ರಿಷಿಯೇಟ್ ಆಗುತ್ತೆ. ಸದ್ಯಕ್ಕೆ ಟಾಟಾ ಮೋಟಾರ್ ಶೇರ್ಸು ಕಂಪೇರ್ ಮಾಡಿದ್ರೆ ಕಳೆದ 3 ವರ್ಷದಲ್ಲೇ ಹೈಯೆಸ್ಟ್ ಲೆವೆಲ್ ತಲುಪಿದೆ. ಸದ್ಯಕ್ಕೆ ಈಗ ಇರುವಂತ ಲೆವೆಲ್ ಇದ್ದಿದ್ದು ಫೆಬ್ರವರಿ 2018ರಲ್ಲಿ ಅಲ್ಲಿಂದಾಚೆಗೆ ಕೆಳಗೆ ಬೀಳ್ತಾನೆ ಇತ್ತು. ಇದು ಟಾಟಾ ಮೋಟಾರ್ಸ್ ಅವರ ಪ್ರೈಸ್ ಗ್ರಾಫ್ 5 ವರ್ಷದ್ದು ನೋಡಿ. ಹಿಂದಿನ ಕಾಲದಲ್ಲಿ ಜಾಸ್ತಿ ಇದ್ದಿದ್ದು ಭಾರಿ ಬಿದ್ದು ಈಗ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ. ಇವತ್ತು ನಾನು ನಿಮ್ಮ ಹತ್ರ ಕೇಳುವ ಪ್ರಶ್ನೆ, ಮುಂದಿನ ದಿನಗಳಲ್ಲಿ ಟಾಟಾ ಮೋಟಾರ್ಸ್ ಅವರು ಮಾರ್ಕೆಟ್ ಲೀಡರ್ ಆಗಲಿಕ್ಕೆ ಚಾನ್ಸಸ್ ಇದೆಯಾ? ಸ್ಪೆಷಲ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ. ಹೌದು ಅಂತಂದ್ರೆ
ಎ ಅಥವಾ ಎಸ್ ಅಂತ ಟೈಪ್ ಮಾಡಿ. ಇಲ್ಲ ಏನ್ ಮಾಡಿದ್ರು ಕೂಡ ಮಾರುತಿನೇ ಲೀಡಿಂಗ್ ಅಲ್ಲಿ ಇರುತ್ತೆ ಅಂತಂದ್ರೆ ಬಿ ಅಥವಾ ನೋ ಅಂತ ಟೈಪ್ ಮಾಡಿ. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸುಸಮಯ. ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ. ವಿಡಿಯೋ ಮಾಡಿದ್ದು ಸಾರ್ಥಕ ಅನಿಸುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.